ಎಬಿಸಿ ರೇಷ್ಮೆ ಬಂಧುಗಳಲ್ಲಿ ಬಲಗೈ ಸಮುದಾಯಕ್ಕೆ ಕಲೆ ಸಮುದಾಯ ಚಳವಳಿ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸಿ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆಯನ್ನ ಒಳಗೊಂಡಿರುವಂತದ್ದು. ಈ ಒಂದು ಸಭೆಯಲ್ಲಿ ಅಥವಾ ಪ್ರತಿಭಟನೆಯಲ್ಲಿ ವಿವಿಧ ಮುಖಂಡರುಗಳು ಮತ್ತು ಸಮುದಾಯದ ಎಲ್ಲ ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಉಪನ್ಯಾಸಕರು ಮತ್ತು ರಾಜಕೀಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತಕ್ಕಂಥದ್ದು. ಜೊತೆಗೆ ಏನು ರೇಷ್ಮೆ ಬಿಂದುವಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಕೂಡಲೇ ಅದನ್ನ ತಡೆ ಹಿಡಿಯಬೇಕು ಮತ್ತು ಪರಿಷ್ಕರಿಸ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ರೇಷ್ಮೆ ಬಿಂದುವಿನ ಅನ್ಯಾಯವನ್ನು ಸರಿಪಡಿಸಲೇಬೇಕು, ಸರಿಪಡಿಸಲೇಬೇಕು. ಎಲ್ಲರೂ ಸೌಂಡ್ ಬರಬೇಕು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಈ ಶಬ್ದ ಕೇಳಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ರೇಷ್ಮೆ ಬಿಂದುವಿನಲ್ಲಿ ಆದ ಅನ್ಯಾಯವನ್ನು ಸರಿಪಡಿಸಲೇಬೇಕು. ಒಳಗಡೆ ಮೀಸಲಾತಿಯೊಂದಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಬಲಗೈ ಸಮುದಾಯಕ್ಕೆ ಮಾತ್ರ ಅನ್ಯಾಯಕ್ಕೆ, ಬಲಗೈ ಸಮುದಾಯಕ್ಕೆ ಮಾತ್ರ ಅನ್ಯಾಯಕ್ಕೆ ವರ್ಗಾವಣೆಯ ಒಂದು ಮೂಲಕ ನಮಗೆ ಅನ್ಯಾಯ ಮಾಡ್ತೇವೆ. ಅದಕ್ಕಾಗಿ ನಾನು ನಮ್ಮಲ್ಲ ಚಲವಾದಿ ಕೊನೆಯ ಸಮುದಾಯದ ಮುಖಂಡರು ಇದರಲ್ಲಿ ಭಾಗವಹಿಸಿ ಒಕ್ಕಲಿಗ ಸರ್ಕಾರಕ್ಕೆ ಒಂದು ನಮಗೆ ಎಚ್ಚರಿಕೆ ಕೊಡಬೇಕಾಗಿದೆ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ 560 ಕೀ ಪಶುವೈದ್ಯರು ಕೂಡ ಅದರಲ್ಲಿ ಶೇಕಡ 12.25 ಎಡ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 21 ನಮ್ಮ ಸಮುದಾಯಕ್ಕೆ ಪೋಸ್ಟ್ ಕೊಡುವುದರ ಮೂಲಕ ಗೌರವ ಅನ್ಯಾಯವಾಗಿದೆ. ಅದಕ್ಕಾಗಿ ಸರ್ಕಾರಕ್ಕೆ ಇವತ್ತಿನ ಇದೊಂದು ಆರಂಭವಾಗಿದೆ, ಇದು ಎಚ್ಚರಿಕೆ ಕೊಡವಾಗಿದೆ. ತಲಾಬ್ದುಲ್ ಕಾರ್ಯಕ್ರಮಕ್ಕೆ ಇನ್ನೂ ವತಿಯಿಂದ ಬೃಹತ್ ಪ್ರತಿಭಟನೆಯೊಂದಿಗೆ ಆಗಮಿಸಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರವರಿಗೆ ತಾವು ಹೆಸರಿರ್ತಕ್ಕಂಥ ಮನವಿ ಪತ್ರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುವುದಕ್ಕೆ ಆಗಮಿಸಿದಿರಿ. ಇಂದು ನಾನು ಜಿಲ್ಲಾಧಿಕಾರಿ ಕಚೇರಿಯ ಸಹಾಯಕ ನಿರ್ದೇಶಕನಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಬೇಡಿಕೆ ಮನೋಪತ್ರವನ್ನು ಸ್ವೀಕರಿಸಿ ಕಾನೂನು ರೀತಿಯಲ್ಲಿ ಅತಿ ಶೀಘ್ರವಾಗಿ ಮಾನ್ಯ ಸಚಿವರಿಗೆ ತಮ್ಮ ಮನವಿ ಪತ್ರವನ್ನು ರವಾನಿಸಿರತಕ್ಕಂಥ ಆಶ್ವಾಸನೆಯನ್ನು ನೀಡ್ತಾ ಇದ್ದೇನೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಎಫ್ಐಆರ್ ಅನ್ನು ಮಾಡಿದೆ, ಸುಳ್ಳು ಕೇಸನ್ನು ಮಾಡಿದೆ, ಆ ಕೇಸನ್ನ ವಾಪಸ್ ಪಡೆಯಬೇಕು. ಆ ಕೇಸನ್ನು ವಾಪಸ್ ಪಡೆದೇ ಇದ್ರೆ ಬಲಗೈ ಸಮುದಾಯದ ವಿದ್ಯಾರ್ಥಿಗಳು ಮೊರಗಿದ್ದಾರೆ ಅಥವಾ ಗುರುಗಿದ ಈ ವಿಧಾನಸೌಧ ನಮ್ಮ ಕುರ್ಚಿ ಮೊರಗ್ತದೆ ಅನ್ನೋದನ್ನ ಈ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ಕೊಳ್ಳೆಗಂಡರಾಗಿರ್ತಕ್ಕಂಥ ಸುಳ್ಳು ಪೊಲೀಸ್ ಪ್ರಕರಣವನ್ನು ವಾಪಸ್ ಪಡೆಯಬೇಕು. ಮತ್ತೆ ಈಗಾಗಲೇ ಬಲಗೈ ಸಮುದಾಯದ ಎಲ್ಲ ಬಂಧುಗಳನ್ನು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗೆ ಪೂರಕವಾಗಿ ಸ್ಪಂದಿಸಿ ಮತ್ತು ಆದಷ್ಟು ಬೇಗ ಅದನ್ನು ಸರಿಪಡಿಸಬೇಕು ಅನ್ನೋ ವಿಚಾರಗಳನ್ನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಚೆನ್ನಾಗಿ ಮಾಡಿದಾರ, ನಮ್ಮನ್ನು ಮೋಸ ಮಾಡಿದಾರ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು. ಒಂದ್ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ದೇಶದ ಸಂವಿಧಾನ ಬದಲಾವಣೆ ರಾಜ್ಯದ ಎಲ್ಲ ನಿಮ್ಗೆ ಸಂಬಂಧ ಇಲ್ಲ ಅಂತ ಮಾತಾಡ್ತೀರಿ, ಎಲ್ಲಾನು ಮಾತಾಡ್ತೀರಿ. ನಿಮ್ದೇ ನಿಮ್ಮ ಜನರಿಗೆ ಏನ್ ನೆನ್ನೆ ಅಲ್ಲತ್ತ, ಏನ್ ಸುದ್ದಿ ಏನಿಲ್ಲ ತಾವು ಯಾಕೆ ಕಣ್ಣು ಮುಚ್ಕೊಂಡು ಕೊಟ್ಟಿರಿ ಸರ್ ಸಚಿವರೇ. ದಯವಿಟ್ಟು ಪತ್ರಿಕಾ ಮುಖಾಂತರ ಹೇಳ್ತೀನಿ, ಮುಂಬರೋ ದಿನಗಳಲ್ಲಿ ತಾವೆಲ್ಲ ಒಳ್ಳೆ ರೀತಿಯಾಗಿ ವರ್ತನೆ ಮಾಡ್ರಿ. ಯಾಕಂದ್ರೆ ನಮ್ಮ ಜನರಿಗೆ ಅಂತಂದ್ರೆ ನೀವು ಬರೀ ಓಟ್ ಹಾಕೋ ಸಲ ಕಟ್ಟೆ ಇಟ್ಕೊಂಡ್ರಿ, ನೀವು ಓಟ್ ಹಾಕೋ ಸಲ ಇಟ್ಕೊಂಡ್ರಿ. ಯಾವುದೇ ರೀತಿ ಅಂತ ಎಲ್ಲೂ ನಮ್ಮ ಜನರಿಗೆ ಒಂದೇ ಒಂದು ಹೆಲ್ಪ್ ಮಾಡಿದ್ದು ಯಾರು ನೋಡಿಲ್ಲ. ಮತ್ತು ಮುಂದೆ ಏನು ಮಾಡ್ತಿರೋ ಗೊತ್ತಿಲ್ಲ. ದಯವಿಟ್ಟು ಈ ಪತ್ರಿಕಾ ಮುಖಾಂತರ ಹೇಳ್ತೀನಿ, ತಾವು ದಯವಿಟ್ಟು ಮುಂದುವರೆದ ದಿನಗಳಲ್ಲಿ ಮುನ್ನೆಚ್ಚರಿಕೆ ಕೊಟ್ಟಿದ್ದೀರಿ. ಒಂದು ವೇಳೆ ಒಂದು ವಾರದಲ್ಲಿ ಇದು ಏನಾದರೂ ಸರಿಪಡಿಸಿಲ್ಲಪ್ಪ ಅಂತಂದ್ರೆ ಮುಂದೆ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಿರ್ತಾರೆ. ಸಂದರ್ಭದಲ್ಲಿ ಹೇಳ್ತೀನಿ, ನಾವು ಒಳ ಮೀಸಲಾತಿ ಸಲುವಾಗಿ ನಮ್ಮ ಜನರೆಲ್ಲ ಎಲ್ಲ ಬಡಾವಣೆ ಎಲ್ಲ ಕಡೆದು ಬಂದು ಸೇರಿದ್ರಿ. ತಮ್ಮೆಲ್ಲರೂ ಧನ್ಯವಾದ ಹೇಳ್ತೀನಿ. ಈ ಪತ್ರಿಕೆ ಮುಖಾಂತರ ಒಂದು ನಮ್ಮ ಪ್ರಿಯಾಂಕ್ ಸಾಹೇಬ್ರಿಗೆ ಒಂದು ಮನವಿ ಇದೆ.
ಈಗಾಗಲೇ ತಾವು ಸುಧಾರಿಸ್ಕೋರಿ. ಯಾಕಪ್ಪ ಅಂತಂದ್ರೆ ನೀವು ಎಲ್ಲ ಇಶ್ಯೂ ಸದನದಲ್ಲಿ ಏನು ಮಾತಾಡ್ತೀರಿ ಅಂದ್ರೆ ಎಲ್ಲ ನಮ್ಮ ರಾಜ್ಯಕ್ಕೆ ಬೇಕಾಗಿ ಎಲ್ಲ ಇಶ್ಯೂ ಮಾತಾಡ್ತೀರಿ. ನೀವು ಯಾವಾಗ ಮಾತಾಡ್ತೀರಿ ವಿಧಾನಸೌಧದಲ್ಲಿ ಹೊರಗಾಲಿ ಸಂವಿಧಾನ ಬುಕ್ ಹಿಡ್ಕೊಂತ ಹೋರಾಟ ಮಾಡ್ತೀರಿ. ನಮ್ಮ ಸಲುವಾಗಿ ಯಾಕೆ ಹೋರಾಟ ಮಾಡ್ತಾ ಇರ್ತಾವೆ? ಒಂದು ವೇಳೆ ಮುಂಬರೋ ದಿನಗಳಲ್ಲಿ ಏನಾದರೂ ಈ ಹೋರಾಟ ಸಲುವಾಗಿ ತಾವು ಈ